ಬಿತ್ತ ಮಳೆಗಳ ಓದು ಯತ್ನ ದೈವಿಕ ನಮಗೆ ಯುಕ್ತದೊಳಗೆ ಎರಡು ಅನುವಾಗೆ ಬೆಳೆ ಬುಲಸು ಯತ್ನ ಬಿಟ್ಟರೆ ಲೋಪ ದೈವ ತಾಂ ಬಿಡೆ ತಾಪ ಗೊತ್ತಿಲ್ಲ ಫಲದ ಬಗ್ಗೆ ಡಿ.ವಿ. ಗುಂಡಪ್ಪನವರ ಮಾತುಗಳು. ಒಂದು ಬೀಜ ಮೊಳೆತು ಮರವಾಗಲಿಕ್ಕೆ ಫಲವತ್ತಾದ ಬೀಜ ಮತ್ತು ಭೂಮಿ ಮಾತ್ರ ಸಾಲದು. ಆಕಾಶದಿಂದ ಮಳೆ ಸುರಿಯಬೇಕು. ಒಂದು ಸತ್ಕರ್ಮ ಫಲ ಕೊಡಬೇಕಾದ್ರೆ ಕೇವಲ ಮನುಷ್ಯ ಪ್ರಯತ್ನ ಮಾತ್ರ ಸಾಲದು, ದೈವ ಕೃಪೆಯೂ ಬೇಕು ಅನ್ನೋದು ಡಿ.ವಿ.ಜಿಯವರ ಅಂಬೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ವೇದಿಕೆಯ ಸರ್ವಗಣ್ಯರೇ, ಇಂದು ದಿನಾಂಕ 4/2/2025 ಮಂಗಳವಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸವಳಂಗದಲ್ಲಿ ತ್ರಿವಳಿ ಸಂಭ್ರಮ. ಪ್ರಥಮತಃ ಸಾಂಸ್ಕೃತಿಕ ಮತ್ತು ಕ್ರೀಡೆ, ರಾಷ್ಟ್ರೀಯ ಸೇವಾ ಯೋಜನೆ ಈ ವೇದಿಕೆಗಳ ಸಮಾರೋಪ. ಎರಡನೇದಾಗಿ ದೇವಿ ಶಾರದೆಗೆ ನಮನ. ಮೂರನೇದಾಗಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಂದ ಬೀಳ್ಕೊಡುಗೆ ಹಾಗೂ ಪ್ರತಿಭಾ ಪುರಸ್ಕಾರ. ಇದೊಂದು ಭಾವಪೂರ್ಣ ಸನ್ನಿವೇಶ, ಆದರೂ ಒಂದು ಸಂಭ್ರಮ. ಭಾವಪೂರ್ಣತೆಯೊಳಗೆ ಒಂದು ಸಂಭ್ರಮ, ಸಂಭ್ರಮದೊಳಗೊಂದು ಭಾವಪೂರ್ಣತೆ. ಈ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಲಿಕ್ಕೆ ಇಲ್ಲಿ ಸಮ್ಮಿಲಿತರಾಗಿದ್ದೇವೆ. ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಆರಂಭವಾಗಿ ಯಶಸ್ವಿಯಾಗಿ ನೆರವೇರಿ ಹಾಗಂತ ಪ್ರಾರ್ಥಿಸಬೇಕು, ಪರಮಾತ್ಮನನ್ನ ಒಲಿಸಿಕೊಳ್ಬೇಕು ಅಂತ ಹೇಳಿ ಕುಮಾರಿಯರಾದ ರಮ್ಯಾ, ನೀಲಾ ಮತ್ತು ಸಿಂಚನ ಮೂವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು,
ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ನೀನು ಅಡಿಮುಟ್ಟದೇನು, ಆ ದೈವದಾಜ್ಞೆ ಎಲ್ಲಾರು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದ ತಾನೇ, ನಾದ ಅನ್ನೋದು ಭಾವಾಂತರಂಗಾನೆ, ಶಿಲೆಯಿಂದ ತಾನೆ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕೊಂಚಾರತಿ. ಪ್ರತಿಯೊಂದರಲ್ಲೂ ಅವನಾನತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಇರೋ ಕರೆನಲ್ಲ ಭೂಮಿ ತದ್ದಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಧನ್ಯವಾದ. ಕಾರ್ಯಕ್ರಮ ನಿರ್ವಿಘ್ನವಾಗಿ ಆರಂಭವಾಗಿ ಸುಗಮವಾಗಿ ಸಾಗಿ ಯಶಸ್ವಿಯಾಗಿ ಗುರಿ ತಲುಪಲಿ ಅಂತ ಪ್ರಾರ್ಥಿಸಿದ ಕುಮಾರಿಯರಾದ ರಮ್ಯಾ, ನೀಲ ಮೂವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅತಿಥಿ ದೇವೋಭವ, ಇದು ವೇದದ ಉದ್ಘೋಷ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರನ್ನು ಆತ್ಮೀಯಗೊಳ್ಳಬೇಕು ಹಾಗಂತ ಹೇಳಿ ಶ್ರೀಯುತ ಎಚ್ ಬಸವರಾಜ್ ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತೇನೆ. ಸರ್, ಎಲ್ಲರಿಗೂ ನಮಸ್ಕಾರ. ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕೆಂದು ನಮ್ಮ ಪ್ರಾಚಾರ್ಯನ ಕೇಳಿಕೊಂಡಾಗ ಅವರು ತುಂಬ ಸಂತೋಷದಿಂದ ಆಗಮಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾರೆ. ಈ ಸಮಾರಂಭಕ್ಕೆ ನಮ್ಮ ಕಾಲೇಜಿನ ಕಾರ್ಯದರ್ಶಿ ಶ್ರೀಯುತ ರುದ್ರೇಶ್ ಸರ್ ಅವರು ಸದಾ ನಮ್ಮ ಕಾಲೇಜಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡತಕ್ಕಂಥ, ಕರೆದಾಗ ತಕ್ಷಣವೇ ಸ್ಪಂದಿಸತಕ್ಕಂಥ ಅವರನ್ನು ಕೇಳಿಕೊಂಡಾಗ ಅವರು ಸಂತೋಷದಿಂದ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಪುಷ್ಪಗುಚ್ಛ ಕೊಡೋದ್ರ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಶಕ್ತಿಶಾಲಿಯಂತ ಒಂದು ಪ್ರಬಲವಾದ ಅಸ್ತ್ರ ಅಂದರೆ ಶಿಕ್ಷಣ. ಆ ಶಿಕ್ಷಣ ಮಾನವನ ಜೀವನದ ಬೆಳಕನ್ನು ಬೆಳಗುವ ಜೊತೆಗೆ ಇಡೀ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ತೋರಿಸುವ ಒಂದು ಶಿಕ್ಷಣ. ಅಂತ ಶಿಕ್ಷಣ ಪಡೆದಂಥ ಶ್ರೀಯುತರಾದಂಥ ಶ್ರೀ ಸಂಗಪ್ಪ ಅವರ ಸಂಘವರು ನಿಮ್ಮನ್ನು ಕುರಿತು ಮಾತಾಡಬೇಕೆಂದು ಕೇಳಿಕೊಂಡಾಗ ತುಂಬ ಸಂತೋಷದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಬರುವ ಶ್ರೀಯುತ ರಾಘವೇಂದ್ರ ಸರ್ ಅವರನ್ನು ಸಹ ಈ ಕಾರ್ಯಕ್ರಮ ಕೇಳಿಕೊಂಡಾಗ ಸಹಾಯಕ ಪ್ರಾಧ್ಯಾಪಕರು ಅವರು ಸಹ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಕಾಲೇಜಿನ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಕಾಲೇಜಿನ ಅಭಿವೃದ್ಧಿ ಸದಸ್ಯರಂತ ಶ್ರೀಯುತ ಗಿರೀಶ್ ಸರ್ ಅವರನ್ನು ಕೇಳಿಕೊಂಡಾಗ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಾಗರಾಜ್ ಸರ್ ಮಾಸ್ಟರ್ ಅವರು ಯಾವುದೇ
ನಾವು ತಕ್ಷಣಕ್ಕೆ ಈ ಕಾಲೇಜಿನ ಬಗ್ಗೆ ಬನ್ನಿ ಸರ್ ಕಾರ್ಯಕ್ರಮ ಇದೆ ಅಂತ ಹೇಳಿ ಸಾಕು ಆಯ್ತು ಸರ್ ಬರ್ತೀನಿ ಅಂತ ಸದಾ ನಮ್ಮ ಕಾಲೇಜಿನ ಬಗ್ಗೆ ಚಿಂತನೆ ಮಾಡತಕ್ಕಂಥ ನಾಗರಾಜ್ ಮಾಸ್ಟರ್ ಅವರು ಮಾಚಗೊಂಡನಹಳ್ಳಿ ಅವ್ರನ್ನ ಕೇಳಿಕೊಂಡಾಗ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ತುಂಬಲಿದೆ ಸ್ವಾಗತವನ್ನು ಪುಷ್ಪಗುಚ್ಛ ಕೊಡೋರ ಮೂಲಕ ಕೋರ್ತೇನೆ. ಹಾಗೆ ಓಕೆ, ಇದೇ ಕೆಲವೇ ಹೊತ್ತಿನಲ್ಲಿ ಪ್ರೊಡಕ್ಷನ್ಸ್ನಲ್ಲಿ ಭಾಗವಹಿಸಿ ಅನಿವಾರ್ಯಕರಂತೇಳಿ ಅಂತ ನಮ್ಮ ಸಿಬಿಸಿಯ ನಾಗರಾಜ್ ಸರ್ ಅವರು ಸದಸ್ಯರು ಅವರು ಕುಮಾರ್ ಸರ್ ಅವರು ಸಹ ಬಂದು ಹೋಗಿದ್ದಾರೆ. ಅವರಿಗೂ ಸಹ ಒಂದು ಪರೋಕ್ಷವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ಕಾಲೇಜಿನ ಅರ್ಥಶಾಸ್ತ್ರವನ್ನು ಬೋಧನೆ ಮಾಡತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತ ಚಿತ್ರದ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಕೇಳಿಕೊಂಡಾಗ ತುಂಬಾ ಸಂತೋಷದಿಂದ ಹಾಗೆ ಮಕ್ಕಳಂತೆ ಮುಗುನಗುತ್ತಾ ಈ ಕಾರ್ಯಕ್ರಮ ಆಸನರಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇದೇ ಕಾಲೇಜಿನಲ್ಲಿ 18 ವರ್ಷಗಳಿಂದ ಇತಿಹಾಸವನ್ನು ಬೋಧನೆ ಮಾಡತಕ್ಕಂಥ ಶ್ರೀಯುತ ಬಸವರಾಜಪ್ಪ ಬಾಳಸರ್ ಅವರು ಅವರಿಗೂ ಸಹ ಸಂತೋಷವಾಗಿ ಈ ಕಾರ್ಯಕ್ರಮ ಬರಬೇಕು ಅಂತ ಕೇಳಿಕೊಂಡಾಗ ಅವರು ತುಂಬಾ ಆತ್ಮೀಯವಾಗಿ ಬಂದಿದ್ದಾರೆ. ಅವರಿಗೂ ಸಹ ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸುತ್ತೇನೆ. ಇನ್ನು ಶ್ರೀಯುತ ನಜೀಮಾ ಸುಲ್ತಾನ್ ಮೇಡಮ್ ಅವರು ಆಂಗ್ಲ ಉಪನ್ಯಾಸಕ ಮೇಡಮ್ ಅವರು ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಕೇಳಿಕೊಂಡಾಗ ಸಂತೋಷದಿಂದ ಆಗಮಿಸಿದ್ದಾರೆ. ಅವರಿಗೂ ಸಹ ಪುಷ್ಪಗುಚ್ಛ ಕೊಡುವ ಮೂಲಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತ ಕಿರಣ್ ಸರ್ ಅವರು ರಾಜ್ಯಶಾಸ್ತ್ರ ಉಪನ್ಯಾಸಕರು ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ನಿರ್ದೇಶಕರು. ಅವರು ಈ ಕಾರ್ಯಕ್ರಮಕ್ಕೆ ಬನ್ನಿ, ಇದೇ ನಿಮ್ದೇ ಕಾರ್ಯಕ್ರಮ ಅಂತ ಹೇಳಿದಾಗ ಕಾರ್ಯಕ್ರಮ ಸಹ ನಮ್ದೇ, ಎಲ್ಲದರಲ್ಲೂ ಸಹ ಭಾಗವಹಿಸುತ್ತಾ ಈ ಕಾರ್ಯಕ್ರಮ ಚಂದ ಕಂಡಂತ ನಿನ್ನೆ ಇವತ್ತು ಕೂಡ ನಿರಂತರವಾಗಿ ಅವರ ಪರಿಶ್ರಮ ಇದೆ. ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಕಾಲೇಜಿನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇನ್ನು ನಮ್ಮ ಕಾಲೇಜಿನ ಕನ್ನಡದ ರನ್ನ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಸರ್ ನೀವಿಲ್ಲದೆ ಕಾಲೇಜಿನ ನಿರೂಪಣೆ ಸಾಧ್ಯವೇ ಇಲ್ಲ, ನೀವು ಖಂಡಿತವಾಗಿ ಬರಬೇಕಂದ್ರೆ ಆಯ್ತು ಅಂದು ತುಂಬಾ ಸಂತೋಷದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಕಾಲೇಜಿನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತ ಆಕಾಶ್ ಸರ್ ಅವರು ವಾಣಿಜ್ಯ ಉಪನ್ಯಾಸಕರು, ಮಕ್ಕಳಲ್ಲಿ ಮಕ್ಕಳಾಗಿ ಉಪನ್ಯಾಸಕರೊಂದಿಗೆ ಉಪನ್ಯಾಸಕರಾಗಿ ಪೋಷಕರಲ್ಲಿ ಪೋಷಕರಂತೆ ಅವರೊಂದಿಗೆ ಸ್ಪಂದಿಸುತ್ತಾ ಸದಾ ಮಕ್ಕಳ ಏಳಿಗೆಯಲ್ಲಿ ಶ್ರಮಿಸತಕ್ಕಂಥ ಕಿರಿಯ ವಯಸ್ಸಿನ ಯುವ ಮಿತ್ರ ಅಂತ ಶ್ರೀಯುತ ಆಕಾಶ್ ಸರ್ ಅವರು ದಯವಿಟ್ಟು ಎಲ್ಲಿದ್ರು ಇಲ್ಲಿ ಬಂದು ಸ್ವಾಗತ ಪುಷ್ಪಗುಚ್ಛವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತೇನೆ. ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಕಾಲೇಜಿನ ಪರವಾಗಿ ತುಂಬ ಹೃದಯದ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಕಾಲೇಜಿನ ಸಿಬ್ಬಂದಿ ಮೇಡಮ್ ಅಂತ ಶ್ರೀಯುತ ವಿನಯ್ ಕುಮಾರ್ ಮೇಡಮ್ ಅವರು ನಮ್ಮ ಯಾವುದೇ ಕಾಲೇಜಿನ ಕೆಲಸಗಳು ನಿರಂತರವಾಗಿ ಸಾಗಬೇಕಾದ್ರೆ ಅವರು ಬಹಳ ಮುಖ್ಯ. ಇವತ್ತಿಗೂ ಸಹ ಯಾವುದೇ ಕೆಲಸ ಇಲ್ಲದೆ ನಿರಂತರವಾಗಿ ಕಚೇರಿ ಕೆಲಸಗಳು ಆಗಬೇಕಾದ್ರೆ ಅವರೇ ಮೂಲ ಕಾರಣ. ಸುಮಾರು 17 ವರ್ಷದಿಂದ ನಮ್ಮ ಕಾಲೇಜಿನಲ್ಲಿಯೇ ಸೇವೆಯನ್ನು ಮಾಡತಕ್ಕಂಥ ನಮ್ಮೆಲ್ಲರಿಗೂ ಸಹ ನಮ್ಮ ಕೆಲಸಗಳಿಗೆ ಹೋಗ್ಬಿಡುತ್ತಾ ನಮ್ಮ ಮಕ್ಕಳೊಂದಿಗೆ ಆತ್ಮೀಯವಾಗಿ ವಿಚಾರಿಸುತ್ತಾ ಅವರು ಈ ಕಾರ್ಯಕ್ರಮ ಬನ್ನಿ ಅಂತ ಕೇಳಿಕೊಂಡಾಗ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ತುಂಬದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಸ್ವಚ್ಛತೆ ನಮ್ಮ ಕಾಲೇಜಿನಲ್ಲಿ ಡಿ ಗ್ರೂಪ್ ನೌಕರಿ ಇಲ್ಲ, ಆದರೆ ನಮ್ಮ ಗೀತಾ ಮೇಡಮ್ ಅವರು ಹೈಸ್ಕೂಲ್ ಆದರೂ ಸರ್ ಕಾಲೇಜು ನಂದೇ ಹೈಸ್ಕೂಲ್ ನಂದೇ ಅಂತ ಹೇಳ್ತಕ್ಕಂಥ ಸದಾ ನಕ್ಕಂತ ಮಕ್ಕಳೊಂದಿಗೆ ಮಾತಾಡತಕ್ಕಂಥ ಅವ್ರನ್ನ ಕೇಳಿಕೊಂಡಾಗ ಆಯ್ತು ಸರ್ ನಾನು ಬರ್ತೇನೆ ನನ್ನ ಕಾರ್ಯಕ್ರಮಕ್ಕೆ ಅಂತ ಹೇಳಿದಾಗ ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಪುಷ್ಪಗುಚ್ಛ ಕೊಡೋರ ಮೂಲಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಇಂದಿನ ವರ್ಷ ಒಂದು 4-5 ವಿದ್ಯಾರ್ಥಿ ಡಿಸ್ಟಿಂಕ್ಷನ್ ಅನ್ನು ಪಡೆದು ನಮ್ಮ ಕಾಲೇಜಿಗೆ ಕೀರ್ತಿ ತಂದರೆ ಅವರೆಲ್ಲರಿಗೂ ಸಹ
ನನ್ನ ವೈಯಕ್ತಿಕವಾಗಿ ಪ್ರಾಚಾರ್ಯ ಪರವಾಗಿ ಕಾಲೇಜಿನ ಪರವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಕುಸುಮ ಇರ್ಬೋದು, ಅಶ್ವಿನಿ ಇರ್ಬೋದು, ಸುಪ್ರಿಯ ಇರ್ಬೋದು, ಮತ್ತೆ ಎಲ್ಲರಿಗೂ ಸಹ ಕುಸುಮ ಇರ್ಬೋದು, ಎಲ್ಲರಿಗೂ ಸಹ ನಾನು ತುಂಬುವಂತಹ ಸ್ವಾಗತವನ್ನು ಬಯಸ್ತೇನೆ ಈ ಕಾರ್ಯಕ್ರಮಕ್ಕೆ. ಹಾಗೆ ನಮ್ಮ ಪ್ರೀತಿಯ ವಿದ್ಯಾರ್ಥಿ ಕಾರ್ಯಕ್ರಮದ ಕೇಂದ್ರ ಬಿಂದು ಇವರು. ಹಾಗೆ ಇವತ್ತು ಬಹಳ ನಾವಿವತ್ತು ಕಾಲೇಜಲ್ಲಿದ್ದವೋ ಯಾವುದೋ ಒಂದು ಸುಂದರ ಮದುವೆ ಸಮಾರಂಭದಲ್ಲಿದ್ದವೋ ಅನ್ಸ್ಬಿಟ್ಟಿದೆ. ಅವರು ಸಹ ನೀವೆಲ್ಲ ಬರಬೇಕಪ್ಪ ನಾಳೆ ಅಂತ ಹೇಳಿದಾಗ ಅವರು ಈ ಕಾರ್ಯಕ್ರಮಕ್ಕೆ ಸುಮಾರು ನಿನ್ನೆಯಿಂದ ತಯಾರು ಮಾಡಿಕೊಳ್ತಾ ಹೇಳ್ಬಾರ್ದವರು ನಿರಂತರವಾದ ಪರಿಶ್ರಮ. ಇದು ಈ ರೀತಿ ಅಂತ ನಿನ್ನೆಯಿಂದ ಏನು ರೆಡಿ ಆದ್ರಲ್ಲ, ಈ ರೀತಿ ಏನಾದರೂ ಅವರು ವಿದ್ಯಾಭ್ಯಾಸ ರೆಡಿಯಾಗಿದ್ರೆ ದಾವಣಗೆರೆ ಜಿಲ್ಲೆಯ ಗೌರ್ಮೆಂಟ್ ಕಾಲೇಜಲ್ಲಿ ಪ್ರಥಮ ಸ್ಥಾನ ಬರೋದ್ರಲ್ಲಿ ಖಂಡಿತ ಮಿಕ್ಕಿ ಮಾರ್ಗ ಸಾಕ್ಷಿಯಾಗಿ ಹೇಳ್ತೀನಿ. ಈಗ ರೆಡಿ ಆಗಿದಿಲ್ಲ, ಅದೇ ರೀತಿಯಾಗಿ ಪರೀಕ್ಷೆ ತಯಾರಾಗಿದ್ದೆ ಆದ್ರೆ ನಾ ಹೇಳ್ತೀನಿ ಖಂಡಿತವಾಗಿ ಗೌರ್ಮೆಂಟ್ PU ಕಾಲೇಜಲ್ಲಿ ದಾವಣಗೆರೆ ಜಿಲ್ಲೆಗೆ ಫಲಿತಾಂಶದಲ್ಲಿ ಪ್ರಥಮ ಬರೋದು ಸಂದೇಹ ಇಲ್ಲ. ಹಾಗೆ ನೀವೆಲ್ಲ ಮಕ್ಕಳು ನಮ್ಮ ಕಾಲೇಜಿಗೆ ಒಳ್ಳೆ ಫಲಿತಾಂಶ ತಂದುಕೊಟ್ಟು ತರ್ತೀರಿ ಅಂತ ನಾನು ಭಾವಿಸುತ್ತೇನೆ. ನಿಮಗೆಲ್ಲರಿಗೂ ಸಹ ಮುಂದಿನ ಉಜ್ವಲ ಭವಿಷ್ಯ ಒಳ್ಳೆಯದಾಗಲಿ ಅಂತ ನಿಮ್ಮೆಲ್ಲರಿಗೂ ಸಹ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಪ್ರಥಮ ಕೃಷಿ ವಿದ್ಯಾರ್ಥಿಗಳು ಪಾಪ ನಿನ್ನೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಸಹ ಅವರನ್ನ ಬಹಳ ವಿನಮ್ರದಿಂದ ಬನ್ನಿಪ್ಪ ನಿಮ್ಮ ಕಾರ್ಯಕ್ರಮ ತುಂಬಾ ಕಾರ್ಯಕ್ರಮದವರೆಗೂ ಎಲ್ಲ ಕೆಲಸವನ್ನು ಭಾಗವಹಿಸಿ ಶಾಂತಿಯಿಂದ ವರ್ತಿಸಿ ಅಂತ ಕೇಳ್ಕೊಂಡಾಗ ಆಯ್ತು ಅಂತ ಈ ಕಾರ್ಯಕ್ರಮದಲ್ಲಿ ಆಸೀನರಿದ್ದಾರೆ. ಅವರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಯಾರು ಬರಬೇಕಂತ ಅವರಿಗೂ ಸಹ ನಾನು ನನ್ನ ವೈಯಕ್ತಿಕವಾಗಿ ಕಾಲೇಜಿನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಎಲ್ಲ ದೇವತೆಗಳು ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಮಾಡಲಿ. ಯಾಕಂದ್ರೆ ವಿದ್ಯೆ ಎಂಬ ಸಂಪತ್ತು ಯಾರೂ ಕದಿಯಲಾಗದ ಬಳಸಿದಷ್ಟು ಹೆಚ್ಚಾಗುವ ಮತ್ತು ಎಂದಿಗೂ ಬಾರದ ಸಂಪತ್ತು ವಿದ್ಯಾ ಸಂಪತ್ತು. ಆ ಸಂಪತ್ತು ನಿಮ್ಮದಾಗಲಿ ಎಂದು ಹಾರೈಸುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಥ್ಯಾಂಕ್ ಯು ಸರ್. HP ಸರ್ ಅವರು ಸ್ವಾಗತ ಮಾಡಿದಾಗ ಬಹಳ ವಿಜೃಂಭಣೆಯಿಂದ ನಮ್ಮನ್ನ ಪ್ರಶಂಸೆ ಮಾಡಿದ್ರು. ನಾನು ಹತ್ಕೊಂತ ಬಂದು ಇಸ್ಕೊಂಡೆ. ಆಕಾಶ್ ಅವರು ಓಡೋಡಿ ಬಂದು ಇಸ್ಕೊಂಡ್ರು. ಹೀಗೆ ಓಡುವಂತೆ ಅಳುವಂತೆ ಸ್ವಾಗತ ಮಾಡಿದ H. ಬಸವರಾಜ್ ಸರ್ ಅವರಿಗೆ ಎಲ್ಲರ ಪರವಾಗಿ ಪೂರ್ವಕವಾದಂತಹ ಧನ್ಯವಾದಗಳನ್ನು ಕೊಡ್ತೇನೆ ಸರ್. ಕಾಲೇಜಿನಲ್ಲಿ ಸದಾ ಲವಲವಿಕೆಯಿಂದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಶ್ರೀಯುತ H. ಬಸವರಾಜ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಈ ಮೂಲಕ ಸಮಾರಂಭದಲ್ಲಿ ಕೋರ್ತಾ ಇದ್ದೀನಿ ಸರ್. ಆತ್ಮೀಯ ವಿದ್ಯಾರ್ಥಿಗಳೇ, ಕಾರ್ಯಕ್ರಮದ ಪ್ರಮುಖ ಹಂತವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. PUC ಹಂತ ಶಿಲ್ಪವಾಗುವಂತಹ ಕಾಲ, ಚಿನ್ನ ಆಭರಣವಾಗುವಂತಹ ಕಾಲ, ಪುಸ್ತಕ ಜ್ಞಾನ, ಲೋಕಜ್ಞಾನ, ನೈತಿಕ ಪ್ರಜ್ಞೆ ಮುಪ್ಪುರಿಗೊಂಡು ನಮ್ಮ ಮಕ್ಕಳು ಸಮಾಜಕ್ಕೆ ಪ್ರವೇಶ ಮಾಡುವಂತಹ ಸಾಮಾಜೀಕರಣಗೊಳ್ಳುವಂತಹ ಸಂಭ್ರಮದ ಕಾಲ ಇದು. ನಮ್ಮ ಕಾಲೇಜಿನ ಕಟ್ಟಡ ಕೇವಲ ಒಂದು ಸ್ಥಳ ಆಗಿರುವುದಿಲ್ಲ, ಭವಿಷ್ಯಕ್ಕೆ ಪ್ರಜೆಗಳನ್ನ ನಿರ್ಮಾಣ ಮಾಡುವಂತಹ ಕಾರ್ಖಾನೆಗಳಾಗಿರ್ತವೆ. ನಮ್ಮೊಂದಿಗೆ 2 ವರ್ಷಗಳನ್ನ ಈ ವಿದ್ಯಾರ್ಥಿಗಳು ಕಳೆದಿದ್ದಾರೆ. ಈಗ ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆಗೆ ಸಿದ್ಧವಾಗ್ತಿದ್ದಾರೆ. ಪ್ರಥಮ PUC ವಿದ್ಯಾರ್ಥಿಗಳು ಅವರ ವಾರ್ಷಿಕ ಪರೀಕ್ಷೆಗೆ ಸಿದ್ಧವಾಗ್ತಿದ್ದಾರೆ. ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ, ಅವರ ಅಭ್ಯಾಸ ಅವರ ಕೈ ಹಿಡಿಯಲಿ, ಸಮಯಕ್ಕೆ ಸರಿಯಾಗಿ ಎಲ್ಲವೂ ನೆನಪಾಗಲಿ ಮತ್ತು ಪದವಿ ಹಂತವನ್ನು ಪ್ರವೇಶ ಮಾಡಲಿಕ್ಕೆ ಮತ್ತು ಮುಂದಿನ ಭವಿಷ್ಯದ ಬದುಕನ್ನು ಪ್ರವೇಶ ಮಾಡಲಿಕ್ಕೆ ಸಿದ್ಧವಾಗಿರುವ ಎಲ್ಲರಿಗೂ ಶುಭವನ್ನು ಆಶಿಸ್ತಾ ಶ್ರೀ ಶಾರದಾಂಬೆಯ ಸೇವಾ ಕೈಂಕರ್ಯವನ್ನು ವೇದಿಕೆಯ ಎಲ್ಲ ಗಣ್ಯರ ಸಹಿತವಾಗಿ ವಿದ್ಯಾರ್ಥಿ ಸಮುದಾಯ ಆಚರಿಸಬೇಕು ಅಂತ ಹೇಳಿ ಕೋರಿಕೊಳ್ತೇನೆ ಸರ್. ದಯಮಾಡಿ ಎಲ್ಲರೂ ಸಮ್ಮಿಲಿತರಾಗೋಣ. ಕುಮಾರಿಯರಾದಂತಹ
ನೀಲ ಮತ್ತು ಸಂಗಡಿಗರೆಲ್ಲರನ್ನು ವೇದಿಕೆಗೆ ಆಹ್ವಾನಿಸ್ತೇವೆ. ಶಾರದಾಂಬೆಯ ಪೂಜೆಯಲ್ಲಿ ಎಲ್ಲರಿಗೂ ಸಹಕರಿಸಬೇಕು ಅಂತ ಕೋರ್ಕೊಳ್ತೇವೆ. ಶುದ್ಧ ಅಂತಃಕರಣದ ಪ್ರಾರ್ಥನೆಗೆ ಹೋಗ್ಬಿಡ್ತಾನೆ ಅನ್ನೋದು ಹಿರಿಯರ ನುಡಿ. ವಿದ್ಯಾರ್ಥಿಗಳು ಎಲ್ಲರಿಗೂ ಸಹ ಒಳಿತಾಗಲಿ ಅಂತ ಹೇಳಿ ವೇದಿಕೆಯ ಗಣ್ಯರೆಲ್ಲರೂ ಸಹ ಶಾರದಾಂಬೆಯ ಕೈಂಕರ್ಯದಲ್ಲಿ ಭಾಗವಹಿಸಿರ್ತಾರೆ. ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ಹಾರೈಸಿದ ಪೂಜಿಸಿದ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಸರ್. ಧನ್ಯವಾದಗಳು ಸರ್. ಪ್ರಶಸ್ತಿಗಿಂತ ಪ್ರಯತ್ನ ದೊಡ್ಡದು, ಕಾರ್ಯಸಿದ್ಧಿಗಿಂತ ಕ್ರಿಯಾಶೀಲತೆ ದೊಡ್ಡದು. ನಮ್ಮ ಕಾಲೇಜು ತನ್ನದೇ ಆದ ಒಂದು ಶಕ್ತಿ ಮತ್ತು ಮಿತಿಗಳ ಪರಿಧಿಯಲ್ಲಿ ವರ್ಷದುದ್ದಕ್ಕೂ ಕೆಲವು ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಬಂದಿರುತ್ತೆ.
ಈ ಇಡೀ ಚಟುವಟಿಕೆಯ ಒಂದು ಪಕ್ಷಿ ನೋಟವನ್ನ ನಮ್ಮ ಮುಂದೆ ಬಹಳ ವಿನಯಪೂರ್ವಕವಾಗಿ ಪ್ರಕಟಿಸಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಯುತ ಚಿತ್ತರಂಜನ್ ಸರ್ ಅವರು. ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ನೆಚ್ಚಿನ ಪ್ರಾಚಾರ್ಯರಂತ ಕೋದಂಡ ಸರ್ ಅವರೇ, ಮತ್ತೆ CDMC ಅಧ್ಯಕ್ಷರಾಗಿರುವಂತಹ ಕಾರ್ಯಾಧ್ಯಕ್ಷರಾಗಿರುವಂತಹ ರುದ್ರಶಣ್ಣವರವರೇ, ನಂತರ ವಿಶೇಷ ಅತಿಥಿಯಾಗಿ ಆಗಮಿಸಿರುವಂತಹ ಸಂಕಲ್ಪ ಅವರೇ, ನಂತರ ಸರ್ ಅವರೇ, ನಮ್ಮ CDMCಯ ಮತ್ತೊಬ್ಬ ಸದಸ್ಯರಾದ ಗಿರೀಶ್ ಅವರೇ, ನಾಗರಾಜ್ ಸರ್ ಅವರೇ, ಹಿರಿಯ ಉಪನ್ಯಾಸಕರಾಗಿರುವಂತಹ ಬಸವರಾಜ್ ಬಾಳೆರ್ ಅವರೇ, ಸುಬ್ರಹ್ಮಣ್ಯ ಅವರವರೇ, ನಂತರ ನಾಜಿಮಾ ಸುಲ್ತಾನ್ ಅವರೇ, ಕಿರಣ್ ಅವರೇ, ವಿನಯಾ ಮೇಡಮ್ ಅವರೇ, ಬಸವರಾಜ್ ಹೆಚ್ ಅವರೇ, ನಂತರ ಕುಮಾರ್ ನಾಯ್ಕ್ ಬಂದಿದ್ರು, ಅನಿವಾರ್ಯ ಕಾರಣದಿಂದ ಹೋಗಿದ್ದಾರೆ. ಮತ್ತು ನಾಗರಾಜ್ ಸೋಲ್ ಅವರು ಬರಬೇಕಾಯಿತು, ಬಂದಿಲ್ಲ. ಅದೇ ರೀತಿಯಾಗಿ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಇಲ್ಲಿ ಹೇಳ್ತಿದ್ದೀನಂದ್ರೆ ನಾನು ಬಹಳ ಸಂಕ್ಷಿಪ್ತವಾಗಿ ಒಂದು ವರ್ಷದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ ಅನ್ನೋದನ್ನು ನಿಮ್ ಮುಂದೆ ಒಂದು ಪಕ್ಷಿ ನೋಡ ಏನೇನು ಮಾಡಿದ್ವಿ, ಏನು ನಡೆದು ಆಯಿತು, ಏನನ್ನ ಮಾಡ್ಕೊಂಡು ಹೋಗ್ತಿದ್ವಿ. ಹಾಗಾದ್ರೆ ಫಸ್ಟ್ ನಾನು ಇಲ್ಲಿ ಫೆಬ್ರವರಿಯಿಂದ 1/2/24ರಿಂದ 1/2/25 ನಮ್ಮ ಕಾಲೇಜು ಪ್ರಾರಂಭ ಆಗಿದ್ದು 1/6/2007 1/6/2007 ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಈ ವ್ಯವಸ್ಥಿತವಾಗಿಯೇ ಮಾಡ್ಕೊಂಡು ಬಂದಿದ್ದೆ. ಇಲ್ಲಿ ಬಸವರಾಜ್ ನಾ ಬಂದಂತ ಸಂದರ್ಭದಲ್ಲಿ ಬಸವರಾಜ್ ಬಾಳೆರ್ ಅವರು ಪ್ರಾಚಾರ್ಯರಾಗಿದ್ರು. ಸರ್ ತಾವೇ ಮುಂದುವರಿದೆ ಅಂತ ನಾನು ಕೇಳ್ಕೊಂಡೆ. ಇಲ್ಲ ಸರ್, ಆರೋಗ್ಯ ಕಾರಣ ಇಟ್ಕೊಂಡು ಅವರು ನನಗೆ ವಿದ್ಯೆಯನ್ನು ನೀಡ್ತಾ ಹೋದ್ರು. ಅಲ್ಲಿಂದ ಒಂದೊಂದನ್ನೇ ಏನೇನು ಮಾಡ್ತಾ ಹೋಗ್ತೀವಿ ಅಂತ ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಅದಕ್ಕೆ ನಮ್ಮ CDMC ಅಧ್ಯಕ್ಷರು ಇರ್ಬೋದು, ಇವರೆಲ್ಲ ತುಂಬಾನೇ ಸಹಕಾರ ಕೊಡ್ತಾ ಹೋದ್ರು. ಫಸ್ಟ್ ಒನ್ ನಮ್ಮಲ್ಲಿ ಒಂದು 15ರಿಂದ 16 ಕಂಪ್ಯೂಟರ್ಗಳಿದ್ದು ಚೆನ್ನಾಗೇ ಇದ್ದು, ಆದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಕೆಲಸ ಮಾಡ್ತಿದ್ದಿಲ್ಲ. ಆದರೂ ಆ ಸಮಯದಲ್ಲಿ ನಮ್ಮ ಅಧ್ಯಕ್ಷರು ಕೇಳಿದ, ಸರ್ ಈ ರೀತಿ ಇದಾವೆ ಕಂಪ್ಯೂಟರ್, ಸುಮ್ಮನೆ ಇಟ್ಟು ಹಾಳಾಗ್ತಿದ್ದಾವೆ, ಏನ್ ಮಾಡೋಣ ಸರ್, ಅದು ಏನಾಗುತ್ತೆ ಖರ್ಚು ಮಾಡ್ರಿ, ಮಾಡ್ಸೋಣ ಅಂತ ಹೇಳಿದ್ರು. ಅದಕ್ಕೆ ಮೊದಲನೇ ಸರಿ ನಮ್ಮ ವಿದ್ಯಾರ್ಥಿಗಳು ಮೌಸನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಹಾಗಾಗಿ ಅವ್ರಿಗೆ ತುಂಬ ಧನ್ಯವಾದಗಳು ಅರ್ಪಿಸಿದೆ. ನಂತರ ಇಲ್ಲಿಂದ ನಮ್ಮಲ್ಲಿ ದ್ವಿತೀಯ PUC ಎಕ್ಸಾಮ್ ಮಾರ್ಚ್ನಲ್ಲಿ ಸಹ ಮತ್ತೊಂದು ಸರಿ ಒಂದು ಯುದ್ಧನೇ ಇದ್ದಂಗೆ ಇತ್ತು. ಯಾಕಂತಂದ್ರೆ ಆ ಸಮಯದಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ಪರಿಶ್ರಮ ಪಡ್ತಾ ಇದ್ರು. ಹಾಗಂತೇಳಿ ಕಡಿಮೆನಿಲ್ಲ, ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ರಿಸಲ್ಟ್ ಅನ್ನು ತಂದುಕೊಟ್ಟಿದ್ದಾರೆ. ಸುಮಾರು 83.3 ಅಷ್ಟು ನಮಗೆ ಒಟ್ಟಾರೆ ರಿಸಲ್ಟ್ ಅಂತ ತಂದುಕೊಟ್ಟಿದ್ದಾರೆ. ಅದನ್ನು ಈ ಸರಿ ವಿದ್ಯಾರ್ಥಿಗಳು ಮೀರಿಸ್ತಾರ ನಂಬಿಕೆ ನನಗಿದೆ. ಮೀರಿಸ್ತೀರಾ? ಎಸ್ ಸರ್ ಅಂತ ಹೇಳ್ರಿ, ಕಾನ್ಫಿಡೆನ್ಸ್ ಬರಲಿ. ಏನ್ ಮುಂದೆ ಆಯ್ತು ಸರ್ ಮಾಡ್ತೀವಿ ಅಂತ ಹೇಳ್ರಿ, ಅವಾಗ ನೋಡೋಣ ಅಂತ. ಹಾಗಾಗಿ ಇಲ್ಲಿ ಸುಮಾರು 10 ಡಿಸ್ಟಿಂಕ್ಷನ್ ಬರ್ತವೆ. ಅದರಲ್ಲಿ ಕಲಾ ವಿಭಾಗದಲ್ಲಿ ಕುಸುಮ ಸಿ ಇವರು 92% ತೆಗೆದು ಹೋದ್ರು. ಸುಶೀಲಾ ಬಾಯಿ ಅವರು 86 ತೆಗೆದು ಹೋದ್ರು. ರಾಕೇಶ್ ಯಶ್ ಅವರು 82% ತೆಗೆದರು. ಇವರೆಲ್ಲ ಹೆಚ್ಚಿನ ಅಂಕವನ್ನು ಗಳಿಸಿ ಕಲಾ ವಿಭಾಗದಲ್ಲಿ ನಮ್ಮ ಕಾಲೇಜಿನ ಕೀರ್ತಿ ತಂದಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ವಾಣಿಜ್ಯ ವಿಭಾಗದಲ್ಲಿ ಅಶ್ವಿನಿ ನ್ಯಾಮತಿ ತಾಲೂಕಿನಲ್ಲಿ ಪ್ರಥಮ, ನಮ್ಮ ತಾಲೂಕಿಗೆ ಹೈಯೆಸ್ಟ್ ಅಂಕಗಳನ್ನು ಗಳಿಸಿದ್ದಾಳೆ. ಇವಳಿಗೆ ಸಹ ಹೃತ್ಪೂರ್ವಕವಾದ ಧನ್ಯವಾದ. ಯಾಕಂದ್ರೆ ಇವರು ನಮ್ಮ ಕಾಲೇಜಿನ ಕೀರ್ತಿ ಅನ್ನಿಸಲಿಕ್ಕೆ ಸಹಕರಿಸಿದ್ದಾರೆ. ಹಾಗಾಗಿ ಇವರೆಲ್ಲರಿಗೂ ಸಹ ಅದೇ ರೀತಿಯಾಗಿ ಯಮುನಾ ಕೆವಿ ಇವರು ಸಹ, ಸುಪ್ರಿಯ ಎಂ ಇವರು ಸಹ ನಮ್ಮ ಕಾಲೇಜಿನ ಕೀರ್ತಿ ಎನಿಸಲಿಕ್ಕೆ ಸಹಕಾರಿಯಾಗಿದ್ದಾರೆ. ಇವರೆಲ್ಲರಿಗೂ ಸಹ ನಮ್ಮ ವೈಯಕ್ತಿಕವಾಗಿ, ಕಾಲೇಜಿನ ಪರವಾಗಿ, CDMC ಪರವಾಗಿ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಂತರ ಇದಾದ ನಂತರ ನಮ್ಮಲ್ಲಿ ಕ್ರೀಡಾ ಚಟುವಟಿಕೆಗಳು, ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ಅದರ ಜೊತೆಗೆ ಮತ್ತೊಂದು ಏನಂತಂದ್ರೆ ನಮ್ಮಲ್ಲಿ ಅಡ್ಮಿಷನ್ ಡೇ ಬೈ ಡೇ ಕಡಿಮೆ ಆಗ್ತಿತ್ತು. ಫಸ್ಟ್ ಏನಾಯಿತು, ಈಗಿರಂತ 44 ವಿದ್ಯಾರ್ಥಿಗಳು ಸೆಕೆಂಡ್ PUC 44 ವಿದ್ಯಾರ್ಥಿ ಇದ್ರೆ ಫಸ್ಟ್ ಇಯರ್ಗೆ ಇಷ್ಟೇ ಆದ್ರೆ ಎಷ್ಟೇ ಅಂತ ಹೆಂಗೆ ಅಂತೇಳಿ ನನಗೆ ಮತ್ತೆ ಸಹ ಗೊಂದಲ ಕ್ರಿಯೇಟ್ ಆಗಿತ್ತು. ಹಾಗಾದ್ರೆ ವಿನಯ ಮೇಡಮ್ ಅಲ್ಲಿ ಹೇಳಿದೆ ನಾನು, ಸರ್ ಮೇಡಮ್ ಈ ಸರಿ ಮಿನಿಮಮ್ ಟಾರ್ಗೆಟ್ 50 ಇಟ್ಕೊಳ್ಳೋಣ, 50 ಕನಿಷ್ಠ 50 ಆಗ್ಲೇಬೇಕು. ಅದು ಏನಾಗ್ತದೆ ಗೊತ್ತಿಲ್ಲ, ಪ್ರತಿಯೊಬ್ಬರು ಮನೆಗೆ ಹೋಗಿ ಮಾಡೋಣ ಅಂತಂದ್ವಿ. ಅದು ಏನಾಯ್ತು, 70 ವಿದ್ಯಾರ್ಥಿಗಳು.
ಈ ಸರಿ ನಾ ಸಾರಿಗೆ ಕಡೆ ಬಂದ್ವಿ, ಟಾರ್ಗೆಟ್ 100 ಇಟ್ಕೊಡೋಣ ಸರಿ ಯಾಕಾಗಲ್ಲ, ಹಾಗೆ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಯಾಕಂದ್ರೆ ನಮ್ಮ ಹೈಸ್ಕೂಲ್ನಲ್ಲೇ ಸುಮಾರು 250 ವಿದ್ಯಾರ್ಥಿಗಳಿದ್ದಾರೆ. ನಮ್ಮಲ್ಲಿ ಕಲಾ ಇದು ವಿಜ್ಞಾನ ವಿಭಾಗ ಇಲ್ಲ ಅಂತೇಳಿ ಬೇರೆ ಕಡೆ ಹೋಗ್ತಿದ್ದಾರೆ. ಈ ಸರಿ ಸಾರು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮಲ್ಲಿ ಈ ಸರಿ ಖಂಡಿತ ವಿಜ್ಞಾನ ವಿಭಾಗ ಮುಂಜಾನೆ ಹಾಗೆ ಆಗುತ್ತೆ ಅಂತ ನಂಬಿಕೆ ಇದೆ ನನಗೆ. ನಂತರ ಕ್ರೀಡೆಯಲ್ಲಿ ನಾವು ಯಾವುದರಲ್ಲಿ ಬಿದ್ದಿಲ್ಲ. ಇದು ನಮ್ಮ ಕ್ರೀಡಾ ಕಾರ್ಯದರ್ಶಿ ಆಗಿರುವಂತಹ ಆಕಾಶ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಉಪನ್ಯಾಸಕರ ಸಹಕಾರದೊಂದಿಗೆ ಮೊಟ್ಟ ಮೊದಲ ಬಾರಿಗೆ ನಮ್ಮಲ್ಲಿ ಕಾಲೇಜು ಪ್ರಾರಂಭ ಆದಾಗಿಂದನೂ ನಡೆಯುತ್ತಿರುವ ಗೊತ್ತಿಲ್ಲ ನನಗೆ, ಇಲ್ಲ ಅಂತ ಹೇಳಿದ್ರು. ಆದರೆ ತಾಲೂಕು ಮಟ್ಟದ ಕ್ರೀಡಾಕೂಟ ನಮ್ಮ ಕಾಲೇಜಿನಲ್ಲಿ ಆಯೋಜಿಸಿದ್ವಿ. ಯಾವುದಂತಂದ್ರೆ ಇಲ್ಲಿ ಥ್ರೋಬಾಲ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ವಾಲಿಬಾಲ್ ಗರ್ಲ್ಸ್ ಅಂಡ್ ಬಾಯ್ಸ್, ನಂತರ ಥ್ರೋಬಾಲ್ ಗರ್ಲ್ಸ್ ಅಂಡ್ ಬಾಯ್ಸ್. ಇದರಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಎಲ್ಲ ಯಶಸ್ವಿಯಾಗಿ ಆಗಲಿಕ್ಕೆ ಸಹಕರಿಸಿದಂತ ಎಲ್ಲ ನಮ್ಮ ಉಪನ್ಯಾಸಕ ಬಂಧುಗಳು ಮತ್ತು ಇದಕ್ಕೆ ಪ್ರಮುಖವಾಗಿ ನಮ್ಮ ಸಿಡಿಸಿ ಮೆಂಬರ್ಸ್ ಮತ್ತು ಸಿಡಿಸಿ ಅಧ್ಯಕ್ಷರಾಗಿರುವಂತಹ ನಮ್ಮ ರುದ್ರಶೆಟ್ಟನವರು ಅಂದಿನ ದಿನದಲ್ಲಿ ನಮ್ಮ ಕಾಲೇಜಿಗೆ ಎಲ್ಲ ಬರ್ತಿದ್ದಾರೆ ಸರ್, ಎಷ್ಟಾಗುತ್ತಷ್ಟು ನಾವು ವ್ಯವಸ್ಥಿತವಾಗಿ ಮಾಡೋಣ ಅಂತೇಳಿ ಅಂದಿನ ದಿನದಲ್ಲಿ ಊಟದ ವ್ಯವಸ್ಥೆಯನ್ನು ಎಲ್ಲ ಸಂಪೂರ್ಣವಾಗಿ ಮಾಡಿದರು. ಅವರಿಗೆ ಸಹ ನಮ್ಮ ಕಾಲೇಜು ಪರವಾಗಿ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ನಂತರ ಇಲ್ಲಿ ವಾಲಿಬಾಲ್ ನಲ್ಲಿ ಪ್ರಥಮ ಸ್ಥಾನ, ಥ್ರೋಬಾಲ್ ನಲ್ಲಿ ದ್ವಿತೀಯ ಸ್ಥಾನ. ನಂತರ ಇದೇ ಸಮಯದಲ್ಲಿ ಸೂರಜ್ ವೈ ಇವನು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ರಾಜ್ಯ ಮಟ್ಟಕ್ಕೆ ಸಹ ಹೋಗಬಹುದು. ಅಂದ್ರೆ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವುದು ಉದ್ದ ಜೀವಿತದಲ್ಲಿ. ಅದೇ ರೀತಿಯಾಗಿ ರಮ್ಯ ಸಹ ನಡಿಗೆಯಲ್ಲಿ ಪ್ರಥಮ ಸ್ಥಾನ, ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇದರಿಂದ ನಮ್ಮ ಕಾಲೇಜಿನ ಕೀರ್ತಿ ಪತಾಕೆ ಹಾರಿಸಲಿಕ್ಕೆ ಸಹಕರಿಸಿದರೆ ಇವರಿಗೂ ಸಹ ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದ ಅರ್ಪಿಸಲಿಕ್ಕೆ ಇಚ್ಛಪಡ್ತೀನಿ. ಅಂದ್ಕೊಂಡಿರ್ತಾನೆ ದಿನ ಸಹ ಬೈತಿದ್ರು, ಇವತ್ತಾಕೆ ಹೊಗಳ್ತಿದಾರಲ್ಲ ಅಂತ. ಒಳ್ಳೆ ಕೆಲಸ ಮಾಡಿದ್ರೆ ನಾವು ಖಂಡಿತ ಹೊಗಳ್ತಿದ್ದೀವಿ. ಯಾಕಂತಂದ್ರೆ ನಿಮಗಿಂತ ಸಂತೋಷ ಪಡೋರು ನಾವೇ. ನಿಮಗೆ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ, ನಿಮಗೆ ಒಳ್ಳೇದಾಗ್ತಿತ್ತಂದ್ರೆ ಅಪ್ಪ ಅಮ್ಮ ಸಂತೋಷ ಪಡ್ತಾರಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಉಪನ್ಯಾಸಕ ವರ್ಗದವರು, ಪ್ರಾಚಾರ್ಯ ವರ್ಗದವರು, ಸಿಡಿಸಿ ಅಧ್ಯಕ್ಷರು, ಎಲ್ಲ ಮೆಂಬರ್ಸ್ ಎಲ್ಲರೂ ಸಹ ನಿಮ್ಮ ಬಗ್ಗೆನೆ ಕಳಕಳಿ ಕಾಳಜಿಯನ್ನು ಕೊಡ್ತೀವಿ. ದಯವಿಟ್ಟು ನಮ್ಮ ಕಾಳಜಿಯನ್ನು ಅರ್ಥ ಮಾಡ್ಕೊಂಡು ಚೆನ್ನಾಗಿ ಓದಲಿಕ್ಕೆ ಪ್ರಯತ್ನ ಮಾಡಿ. ನಂತರ ಮೊಟ್ಟ ಮೊದಲ ಬಾರಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಕೆಲವು ಈ ಸರಿ ಕ್ಯಾಂಪ್ ಮಾಡಿದ್ದು ಬಹಳ ಕಡಿಮೆ ಕಾಲೇಜುಗಳು. ಎಲ್ಲರೂ ಸಹ ರಿಸ್ಕ್ ಬೇಡ ಅಂತೇಳಿ ವಾಪಸ್ ಕಳಿಸುವಂತ ಸಂದರ್ಭನೇ ಹೆಚ್ಚಿತ್ತು. ಇಂಥ ಸಂದರ್ಭದಲ್ಲಿ ನಮ್ಮ ಯುವ ಶಕ್ತಿ ಆಗಿರುವಂತಹ ಕಿರಣ್ ಸರ್ ನಾನು ಮಾಡ್ತೀನಿ ಅಂತೇಳಿ ನಮ್ಮ ಪ್ರಾಚಾರ್ಯರು ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಕಾಲೇಜಿನ ಪರವಾಗಿ ಅವರು ತುಂಬಾ ಧನ್ಯವಾದ ಅರ್ಪಿಸಿದ್ರು. ಅದೇ ರೀತಿಯಾಗಿ NSS ನಲ್ಲಿ ದೈನಂದಿನ ಚಟುವಟಿಕೆ ಅವುಗಳನ್ನು ಸಹ ಕಿರಣ್ ಸರ್ ಯಶಸ್ವಿಯಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಕೊಡತಾಳ ಗ್ರಾಮದಲ್ಲಿ ಈ ಸರಿ 27/9/2024ರಿಂದ 3/10/2024ರವರೆಗೆ ಕೊಡತಾಳ ಗ್ರಾಮದಲ್ಲಿ ಅಲ್ಲಿಯ ಜನರಿಗೆ ಸ್ವಚ್ಛತೆ ಅರಿವು ಇರಬಹುದು, ಆರೋಗ್ಯದ ಕಾಳಜಿ ಇರಬಹುದು, ಮತ್ತೆ ಎಲ್ಲಾ ರೀತಿಯ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನು ಯಶಸ್ವಿಯಾಗಿ ಮಾಡಿ ಬಂದಿದ್ದಾರೆ. ಎಲ್ಲ ಸಹ ಗೊಂದಲದ ಗೂಡಾಗಿತ್ತು. ಗೊಂದಲದ ಗೂಡು ಅಂದ್ರೆ ಎಲ್ಲ ಇದು ಎಂತ ಏಜ್ ಅಂದ್ರೆ 16ರಿಂದ 18 ಹುಚ್ಚುಕಾಯಿ ಕಲಿತಂತ ಏಜ್. ಎಕ್ಕಡಿಗೆ ಎಸಿತಾರ ಗೊತ್ತಿಲ್ಲ. ಆದ್ರೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಬರೋದಿದೆಯಲ್ಲ ಬಹಳ ಕಷ್ಟದ ಕೆಲಸ. ಆ ಚಾಲೆಂಜ್ ಅನ್ನು ತೆಗೆದುಕೊಂಡಿದ್ರು. ಅದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಿದ್ದೀನಿ. ಮತ್ತು ಈ ಕ್ಯಾಂಪು ಯಶಸ್ವಿ ಸಹ ಆಗಿದೆ. ತುಂಬಾ 100ಕ್ಕೆ 100 ಯಶಸ್ವಿ ಸಹ ಆಯಿತು. ಅದಕ್ಕೆ ಕಾಲೇಜಿನ ಪರವಾಗಿ, CDMC ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತೀನಿ. ಅದೇ ರೀತಿಯಾಗಿ NSS ಇಂದ ನಮ್ಮಲ್ಲಿ ಜ್ಞಾನೇಶ್ವರನ್ನು ಬೆಂಗಳೂರಿಗೆ ಸಹ ಕಳಿಸಿಕೊಡಲಾಗಿತ್ತು. ಯಾವತ್ತಂತಂದ್ರೆ ಅಲ್ಲಿ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಇದನ್ನು ಕಳಿಸಿಕೊಡಲಾಗಿತ್ತು. ಅದನ್ನು ಹೋಗಿ ಯಶಸ್ವಿಯಾಗಿ ವಿದ್ಯಾರ್ಥಿ ನಿಭಾಯಿಸಿಕೊಂಡು ಬಂದಿದ್ದಾನೆ. ಅವರಿಗೂ ಸಹ ಧನ್ಯವಾದ ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತಾರೆ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನಲ್ಲಿ ಅನೇಕ ಜಯಂತಿಗಳನ್ನು ಆಚರಣೆ ಮಾಡ್ತಾ ಹೋದ್ವಿ. ಅನೇಕ ಆಗಸ್ಟ್ 15 ಇರ್ಬೋದು, ನಂತರ ಶಿಕ್ಷಕರ ದಿನಾಚರಣೆ ಇರ್ಬೋದು, ವಾಲ್ಮೀಕಿ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಇರ್ಬೋದು, ನಂತರ ಇಲ್ಲಿ ಕನಕ ಜಯಂತಿ ಇರ್ಬೋದು, ಮಕ್ಕಳ ದಿನಾಚರಣೆ ಇರ್ಬೋದು, ಸಂವಿಧಾನ ದಿನಾಚರಣೆ ಇರ್ಬೋದು. ಇವುಗಳನ್ನು ಸರಳವಾಗಿ
ತುಂಬಾ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರಲಿಕ್ಕೆ ಎಲ್ಲಾ ಉಪನ್ಯಾಸಕರು ಸಹ ತುಂಬಾ ಸಹಕಾರಿಯಾಗಿದ್ದಾರೆ. ಅವರಿಗೆ ಸಹ ನಮ್ಮ ಕಾಲೇಜಿನ ಪರವಾಗಿ ಸಿಡಿಎಂಸಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಇದಾದ ನಂತರ ಅನೇಕ ಕಾರ್ಯಕ್ರಮಗಳು ಸಹ ನಡೀತಾ ಹೋದವು. ನಮ್ಮ ಕಾಲೇಜಿನಲ್ಲಿ ವಿಶೇಷವಾಗಿ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಏನಂದ್ರೆ ನಮ್ಮ ವಾಣಿಜ್ಯ ಮೇಳ ನಡೀತಾ ಇತ್ತು. ವಾಣಿಜ್ಯ ಮೇಳದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಜೀರೋ ಬಂಡವಾಳ ಅಂದ್ರೆ ನಿಮ್ಮಲ್ಲಿ ಬಂಡವಾಳ ಇಲ್ಲದಂತಾನೆ ಬಂಡವಾಳ ಸಂಗ್ರಹ ಮಾಡಿಕೊಳ್ಳೋದು ಹೇಗೆ ಅಂತ ನಮ್ಮ ಆಕಾಶ್ ಅವರು ನಿಮಗೆ ವ್ಯವಸ್ಥಿತವಾಗಿ ಮನವರಿಕೆ ಮಾಡಿಕೊಟ್ಟು ಅಂತ ಅನ್ಕೊಂಡಿದ್ವಿ. ಅಂದ್ರೆ ಮಾರುಕಟ್ಟೆ ಎಂದ್ರೇನು, ರಿಟೇಲ್ ಮಾರುಕಟ್ಟೆ ಎಂದ್ರೇನು, ಹೋಲ್ಸೇಲ್ ಮಾರುಕಟ್ಟೆ ಎಂದ್ರೇನು, ಜೀರೋ ಬಂಡವಾಳದಿಂದ ಯಾವ ರೀತಿ ಏನಿಲ್ಲ ನನ್ನ ಹತ್ರ ಏನಿಲ್ದಾಗ ನಾವು ಯಾವ ರೀತಿ ಬದುಕಬಹುದು ಅನ್ನೋದಕ್ಕೆ ಸಣ್ಣ ಒಂದು ನಮ್ಮ ವಾಣಿಜ್ಯ ಮೇಳದ ಮೂಲಕ ಒಂದು ಜಲಕ್ಕನ್ನು ನೀಡ್ತಾ ಹೋದ್ರು. ನೀವೆಲ್ಲ ಬರ್ತಿದ್ರಿ, 50 ರೂಪಾಯಿ ಟಿಕೆಟ್ ಕೊಡ್ತೀವಿ ಅಂದ್ರೆ ಬಂಡವಾಳ ಸಂಘಟನೆ ಅಂತ ಅರ್ಥ. ಅದೇನಂತ ಕರಿತೀವಿ ನಾವು, ಶೇರ್ ಅಂತ ಕರಿತೀವಿ. ಜಸ್ಟ್ ಒಂದು 50 ರೂಪಾಯಿ ಶೇರ್ ನಾನು 50 ರೂಪಾಯಿ ಮೂಲಕ ಕೋಟಿಗಟ್ಟಲೆ ಬಂಡವಾಳ ಹಾಕಿ ವ್ಯಾಪಾರ ಮಾಡೋದಕ್ಕಿಂತ ಚಿಕ್ಕದಾಗಿ 100, 500 ರೂಪಾಯಿ, 1000ದಲ್ಲೇ ಒಂದು ಬಂಡವಾಳ ಹಾಕಿ ಯಾವ ರೀತಿ ವ್ಯಾಪಾರವನ್ನು ಮಾಡಬಹುದು, ಕನ್ಸ್ಯೂಮರ್ಸ್ ಅನ್ನು ಯಾವ ರೀತಿ ಅಟ್ರಾಕ್ಟ್ ಮಾಡಬಹುದು, ಇಂಥವುಗಳನ್ನು ಬೇಸಿಕ್ ಆಗಿ ನಮ್ಮ ಕಾಲೇಜಿನಲ್ಲೇ ಒಂದು ಹಬ್ಬದ ವಾತಾವರಣ ರೂಪದಲ್ಲಿ ಮಾಡಿದ್ರಿ. ಹಾಗಾಗಿ ಅದಕ್ಕೂ ಸಹ ಕಾಲೇಜಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಪ್ರಾಚಾರ್ಯರ ಪರವಾಗಿ ಸಿಡಿಎಂಸಿ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಚ್ಛಪಡ್ತಿದ್ದೀನಿ. ನಮ್ಮಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತಿದ್ದಾವೆ. ಅದಕ್ಕೆ ಪ್ರಾಚಾರ್ಯರ ಸಹಕಾರ, ಸಹನೆ, ಸಹಬಾಳ್ವೆ ನಮ್ಮ ಎಲ್ಲದಕ್ಕೂ ಸಹ ಸಹಕಾರ ಕೊಡ್ತಿದ್ದಾರೆ. ಯಾವುದಕ್ಕೂ ಇಲ್ಲ ಸರ್ ಮಾಡೋಣ ನಡಿ ಸರ್, ಏನಾಗುತ್ತೆ ಮಾಡೋಣ ಒಳ್ಳೇದಾಗುತ್ತೆ ಅಂತಂದ್ರೆ. ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳು ಒಂದು ಕಿರುಮಾತು, ನಮ್ಮಲ್ಲಿ ಅತ್ಯಂತ ನುರಿತ ಉಪನ್ಯಾಸಕರಿದ್ದಾರೆ, ಅವುಗಳನ್ನು ಬಳಸಿಕೊಳ್ಳಿ. ಯಾಕಂದ್ರೆ ಎಲ್ಲರೂ ಒಳ್ಳೊಳ್ಳೆಯ ಉಪನ್ಯಾಸಕರಿದ್ದಾರೆ, ಅವರನ್ನು ಚೆನ್ನಾಗಿ ಬಳಸಿಕೊಳ್ಳ್ರಿ ಅಂತ ನಿಮ್ಮನ್ನ ಕಳಕಳಿಯ ಮಾಡಿ. ಯಾಕಂದ್ರೆ ನೀವು ಯಾರು ಸಹ ಸರ್ ಕ್ಲಾಸ್ ತೊಗೊಳ್ರಿ ಬರ್ರಿ ಅಂತ ಬಂದಿರೋ ಅಪ್ಪಿತಪ್ಪಿನ ನೋಡಿಲ್ಲ. ಹೇಳಿದ್ರ ಕರೆದಿದ್ದೀರಾ? ಅಪರೂಪ. ಅದು ಯಾಕೋ ಗೊತ್ತಿಲ್ಲ. ಸರ್ ಬನ್ನಿ ಹೋಗ್ತೀವಿ ಸರ್ ಅಂತ ಕೇಳಿದ್ರೆ ಬಹಳ ಸರ್ ಹೌದ್ರಿ. ಆದ್ರೂ ಸಹ ಆಗಿಲ್ಲ. ಬಹಳಷ್ಟು ಒಳ್ಳೆ ವಿದ್ಯಾರ್ಥಿಗಳಿದ್ರಿ. ಹಾಗಾದ್ರೆ ನಮ್ಮಲ್ಲಿರುವಂತಹ ಎಲ್ಲಾ ಉಪನ್ಯಾಸಕರು, ಬಸವರಾಜ್ ಬಳೆ ಸರ್ ಇರ್ಬೋದು, ನಂತರ ಬಸವರಾಜ್ ಎಚ್ ಇರ್ಬೋದು, ನಾಜಿಮಾ ಸುಲ್ತಾನ್ ಇರ್ಬೋದು, ಕಿರಣ್ ಸರ್ ಇರ್ಬೋದು, ನಂತರ ಸುಬ್ರಹ್ಮಣ್ಯ ಅವರು ಇರ್ಬೋದು, ನಂತರ ಆಕಾಶ್ ಇರ್ಬೋದು, ಎಲ್ಲರೂ ಸಹ ಅತ್ಯಂತ ನಿಮಗೆ ನೆಚ್ಚಿನ ಉಪನ್ಯಾಸಕರೇ. ನೀವು ಏನ್ ಕೇಳಿದ್ರು ಖುಷಿಯಿಂದ ಪಾಠ ಮಾಡಲಿಕ್ಕೆ ಇಚ್ಛೆ ಪಡುವಂತರು. ದಯವಿಟ್ಟು ಅವರೆಲ್ಲರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಗಣ್ಯರೇ, ವಾರ್ಷಿಕ ವರದಿ ವಾಚನ ಮೇಲ್ನೋಟಕ್ಕೆ ಬಹಳ ಪೇಲವವಾದ ಕೆಲಸ ಅಂತ ಅನ್ಸುತ್ತೆ. ಆದರೆ ಅದು ಇತಿಹಾಸವನ್ನ ಕೆದಕುವ ಉತ್ಖನನ ಕ್ರಿಯೆನೂ ಹೌದು. ಸಿಕ್ಕ ಅವಶೇಷಗಳಿಂದ ಭವಿಷ್ಯವನ್ನ ಕಟ್ಟಿಕೊಳ್ಳುವಂತಹ ಸಾಧನಗಳು ಹೌದು. ನಾವೇನೆಲ್ಲ ಮಾಡ್ಕೊಂಡು ಬಂದಿದ್ದೇವೆ ಅದರ ಆಧಾರದ ಮೇಲೆ ಭವಿಷ್ಯವನ್ನ ಹೇಗೆಲ್ಲ ರೂಪಿಸ್ಕೋಬೇಕು ಅಂತ ನಮಗೆ ನಾವೇ ಉತ್ಸಾಹಗೊಳ್ಳುವಂತಹ ಸಂದರ್ಭ ಅದು. ಹಾಗಾಗಿ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಪ್ರತಿಯೊಂದನ್ನು ಸಹ ನೆನಪು ಮಾಡಿಕೊಂಡು ಪ್ರಸ್ತುತಪಡಿಸಿದ್ದಾರೆ. ಸರ್ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಶ್ರೀಯುತ ಚಿತ್ರಾನಂದ್ ಸರ್ ಅವರಿಗೆ ಅರ್ಪಿಸ್ತಾ ಇದ್ದಾರೆ. ಸರ್ ಧನ್ಯವಾದಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಕಾಲೇಜು ಸರ್ವತೋಮುಖ ಅಭಿವೃದ್ಧಿಗಾಗಿ ಮೊದಲಿಂದಲೂ ಉತ್ಸಾಹಿಯಾಗಿ ಶ್ರಮಿಸ್ತಾ ಬಂದಿದೆ. ಪಠ್ಯೇತರ ಎರಡೂ ಚಟುವಟಿಕೆಗಳು ಸಮ ಪ್ರಮಾಣದಲ್ಲಿ ಸಾಗ್ತಾ ಬಂದಿದೆ. ನಮ್ಮಲ್ಲಿ ತಾಲೂಕು ಮಟ್ಟದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳು, ಆ ರೀತಿಯ ವಿದ್ಯಾ ಸಾಧನೆಗಳು, ಶೈಕ್ಷಣಿಕ ಸಾಧನೆಗಳು ಒಂದು ಕಡೆ ನಡೆದ್ರೆ, NSS ಶಿಬಿರದಲ್ಲಿ ಭಾಗವಹಿಸುವಂತಹ ಮತ್ತು ಕ್ರೀಡಾಕೂಟದಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದವರೆಗೆ ಭಾಗವಹಿಸಿದಂತಹ ವಿದ್ಯಾರ್ಥಿಗಳು ಅನೇಕರಿದ್ದಾರೆ. ಆ ಎಲ್ಲ ಪ್ರತಿಭೆಗಳನ್ನ ಗುರುತಿಸುವ, ಸನ್ಮಾನಿಸುವಂತಹ ಕಾರ್ಯ ಈ ಕ್ಷಣದಲ್ಲಿ ಜರುಗಬೇಕು ಹಾಗಂತ ಭಾವಿಸ್ತೇವೆ. ಎಲ್ಲರ ಪರವಾಗಿ ವೇದಿಕೆಯ ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಈ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡುವ ಮೂಲಕ ಅವರ ಸಾಧನೆ ಮತ್ತಷ್ಟು ಹೆಚ್ಚಲಿ ಅಂತ ತಾವೆಲ್ಲರೂ ಆಶಿಸಲಿ ಅಂತ ಹೇಳಿ ಪ್ರತಿಭಾ ಪುರಸ್ಕಾರಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. ಆರಂಭದಲ್ಲಿ ಶ್ರೀಯುತ ಕಿರಣ್ ಕುಮಾರ್ ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತೇನೆ. ಸರ್ ದಯಮಾಡಿ
ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳಿ. ಐದು ಜನ ವಿದ್ಯಾರ್ಥಿಗಳು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ. ವೇದಿಕೆಯ ಗಣ್ಯರ ಉಪಸ್ಥಿತಿಯಲ್ಲಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಈ ಪ್ರತಿಭೆಗಳನ್ನ ಗೌರವಿಸಬೇಕು ಮತ್ತು ಪ್ರೋತ್ಸಾಹಿಸಬೇಕು ಅಂತ ಎಲ್ಲರನ್ನೂ ಸಹ ಕೋರಿಕೊಳ್ಳುತ್ತೇವೆ. ಸರಿ ಇದೆ. ಪ್ರಥಮತಃ ಕಲಾ ವಿಭಾಗದಲ್ಲಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿನಿ ಕುಸುಮಾಸಿ ಪಡೆದ ಅಂಕಗಳು 552, 92%. ಸೋಲಿನ ವಿದ್ಯಾರ್ಥಿ ದಯಮಾಡಿ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇವೆ. ವೇದಿಕೆ ಗಣ್ಯರು ಸಹ ಆಗಮಿಸಿ ವಿದ್ಯಾರ್ಥಿಗಳನ್ನ ಗೌರವಿಸಬೇಕು, ಪ್ರತಿಭೆಯನ್ನ ಪುರಸ್ಕರಿಸಬೇಕು ಅಂತ ವಿನಂತಿಸಿಕೊಳ್ತೇವೆ. ಸುಶೀಲಾಬಾಯಿ ಕೆ ಪಡೆದ ಒಟ್ಟು ಅಂಕಗಳು 600ಕ್ಕೆ 518, ಪ್ರತಿಶತ 86.33. ಆಕೆಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ವಾಣಿಜ್ಯ ವಿಭಾಗದಲ್ಲಿ ಅಶ್ವಿನಿ ಎನ್ ಪಡೆದ ಅಂಕಗಳು 560, ಪ್ರತಿಶತ 93.3. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳುತ್ತಿದ್ದಾರೆ. ಯಮುನಾ ಕೆವಿ 545, ಪ್ರತಿಶತ 90.83. ದಯಮಾಡಿ. ಸುಪ್ರಿಯಾ ಎಂ 529, 88.16. ಅವರು ಸಹ ವೇದಿಕೆಗೆ ಆಗಮಿಸಬೇಕು. ಕಾಲೇಜು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಉದ್ದೇಶಣ್ಣನವರು ತಮ್ಮ ಸಹಕರ್ಮಿಗಳೊಂದಿಗೆ ವೇದಿಕೆಯಲ್ಲಿರುವಂತಹ ಪ್ರತಿಭಾನ್ವಿತರನ್ನ ಶಾಲು ಹೊಲಿಸುವ ಮೂಲಕ ಸನ್ಮಾನಿಸಬೇಕು. ಕಾಲೇಜಿನ ಹಿರಿಯ ಉಪನ್ಯಾಸಕರು, ಸಿಡಿಸಿಯ ಸದಸ್ಯರು, ಅವರೊಂದಿಗೆ ಕಾರ್ಯಾಧ್ಯಕ್ಷರಾದಂತಹ ನಿರ್ದೇಶಕರು ಎಲ್ಲರೂ ಸಹ ವೇದಿಕೆಯ ವಿಭಾಗದಲ್ಲಿ ಮತ್ತು ವಿಶೇಷ ಅತಿಥಿಗಳಾಗಿರುವಂತಹ ಎಲ್ಲರೂ ಸಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಪುರಸ್ಕರಿಸುವ ಈ ಸತ್ಕಾರ್ಯದಲ್ಲಿ ಭಾಗವಹಿಸಬೇಕು. ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನ ನೀಡುವ ಮೂಲಕ
ಅವರ ಪ್ರತಿಭೆಗೆ ನೀರೆರೆಯುವ ಒಂದು ಕಿರು ಸಾಹಸವನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ. ಅವರೆಲ್ಲರಿಗೂ ಒಳಿತಾಗಲಿ ಅಂತ ಈ ಮೂಲಕ ಶುಭವನ್ನ ಹಾರೈಸ್ತಾ ಇದ್ದೇವೆ. ಸರ್, ಕಿರು ಸನ್ಮಾನವನ್ನ ಮಾಡಿದ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಮತ್ತು ಅವರನ್ನು ಸನ್ಮಾನಿಸಿದಂತಹ ವೇದಿಕೆಯ ಗಣ್ಯರೆಲ್ಲರಿಗೂ ಪ್ರಾಚಾರ್ಯರು, ಕಾಲೇಜು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರು, ವಿಶೇಷ ಆಹ್ವಾನಿತರು ಎಲ್ಲರ ಪರವಾಗಿ, ಸಿಡಿಸಿಯ ಸದಸ್ಯರು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀಮತಿ ಗೀತಮ್ಮನವರು ಪ್ರೌಢಶಾಲಾ ವಿಭಾಗದ ಸಹಾಯಕರಾಗಿ ಸುದೀರ್ಘವಾದ ಸೇವೆಯನ್ನ ಸಲ್ಲಿಸಿ ಕಳೆದ ಈ ಶೈಕ್ಷಣಿಕ ವರ್ಷದಲ್ಲಿ ನಿವೃತ್ತರಾಗಿರ್ತಾರೆ ಮತ್ತು ಪ್ರೌಢಶಾಲೆಗೆ ಸೇವೆಯನ್ನ ಸಲ್ಲಿಸುತ್ತಾನೆ ಕಾಲೇಜು ವಿಭಾಗದಲ್ಲೂ ಸಹ ಬಹಳ ಆತ್ಮೀಯವಾಗಿ ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡ್ತಾ ಕಾಲೇಜಿನ ಆಧಾರ ಸ್ತಂಭಗಳಲ್ಲಿ ಒಬ್ಬರಾಗಿದ್ದಾರೆ ಅಂದ್ರೆ ನನ್ನ ಮಾತುಗಳು ಅತಿಶಯೋಕ್ತಿ ಅಲ್ಲ ಅಂತ ನಾನು ಭಾವಿಸ್ತೇನೆ. ಪ್ರಾಚಾರ್ಯರು, ವೇದಿಕೆಯ ವಿಶೇಷ ಆಹ್ವಾನಿತರು, ಸಿವಿಸಿಯ ಸದಸ್ಯರು, ಅವರ ಕಾರ್ಯಾಧ್ಯಕ್ಷರಾದಂತಹ ರುದ್ರೇಶನವರು, ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಶ್ರೀಮತಿ ಗೀತಮ್ಮನವರ ಸುದೀರ್ಘ ಸಾಧನೆ ಮತ್ತು ಸೇವೆಯನ್ನ ಸನ್ಮಾನಿಸುವ ಮೂಲಕ ಅವರ ಬದುಕಿಗೆ ಒಳಿತನ್ನ ಆಶಿಸಲಿ ಹಾಗಂತ ಕೇಳಬೇಕು. ಸನ್ಮಾನ ಸ್ವೀಕಾರ ಮಾಡಿದ ಮತ್ತು ಸನ್ಮಾನ ಪ್ರದಾನ ಮಾಡಿದಂತಹ ವಿದ್ಯಾರ್ಥಿಗಳಿಗೂ ವೇದಿಕೆಯ ಗಣ್ಯರಿಗೂ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕಾರ್ಯಕ್ರಮದ ಮುಂದುವರಿಕೆಗಾಗಿ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಪ್ರಶಸ್ತಿ ಪತ್ರವನ್ನು ಪ್ರದಾನ ಮಾಡಬೇಕು ಹಾಗೂ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆಗೈದಂತಹ ವಿದ್ಯಾರ್ಥಿಗಳಿಗೆ ಸಹ ಪ್ರಶಸ್ತಿ ಪ್ರದಾನ ಮತ್ತು ಮೆಡಲ್ಗಳನ್ನು ಪ್ರದಾನ ಮಾಡಬೇಕು ಅಂತ ಹೇಳಿ ಮುಂದಿನ ಕಾರ್ಯಕ್ರಮಕ್ಕೋಸ್ಕರ ಶ್ರೀಯುತ ಕಿರಣ್ ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸರ್
ಶಿಬಿರಾಧಿಕಾರಿಗಳಾದಂತಹ ಶ್ರೀಯುತ ಕಿರಣ್ ಕುಮಾರ್ ಸರ್ ಅವರು ಇದೇ ಶೈಕ್ಷಣಿಕ ವರ್ಷದಲ್ಲಿ ಕಿರಣ್ ಸರ್ ಅವರ ನೇತೃತ್ವದಲ್ಲೇ ಕೊಡತಾಡದಲ್ಲಿ 7 ದಿನಗಳ ಶಿಬಿರವೊಂದನ್ನು ಆಯೋಜಿಸಿದ್ವಿ ಮತ್ತು ಇಡೀ ಶೈಕ್ಷಣಿಕ ವರ್ಷದ ಉದ್ದಕ್ಕೂ ಸಹ ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲಕವಾಗಿ ಕಾಲೇಜು ಮತ್ತು ಇಡೀ ಗ್ರಾಮದಲ್ಲಿ ನಮಗೆ ಎಲ್ಲೆಲ್ಲಿ ಸಾಧ್ಯವೋ ನಮ್ಮ ಮಿತಿಗಳಲ್ಲಿ ಕೆಲವು ಸೇವಾ ಕಾರ್ಯಗಳನ್ನು ಸಹ ಹಮ್ಮಿಕೊಂಡಿದ್ವಿ. ಇದೆಲ್ಲದರ ಪ್ರತಿಫಲವಾಗಿ ಈ ಇಡೀ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂತಹ ಅಷ್ಟು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ವಿತರಿಸಬೇಕು ಹಾಗಂತ ಹೇಳಿ ಶ್ರೀಯುತ ಕಿರಣ್ ಕುಮಾರ್ ಅವರನ್ನ ಆಹ್ವಾನಿಸ್ತಾ ಇದ್ದಾರೆ. ಪ್ರತಿಯೊಂದು ವಿಚಾರಣೆ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ಸಾಕಷ್ಟು ಮಕ್ಕಳಿಗೆ ಲಾಭ ಇದೆ. ಅವರು ವೈಯಕ್ತಿಕವಾಗಿ ತಾವು ಬೆಳಿಲಿಕ್ಕೆ, ಒಂದು ಸದೃಢವಾದ ಸಮಾಜವನ್ನು ಕಟ್ಟಲಿಕ್ಕೆ, ಹೊಸ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ರಾಷ್ಟ್ರೀಯ ಸೇವಾ ಯೋಜನೆಯ ಅಗತ್ಯ ನಮ್ಮ ಕಾಲೇಜಿಗೆ ಇತ್ತು ಅನಿಸ್ತು. ನಾನು ಪ್ರಥಮತವಾಗಿ ಕಾಲೇಜು ದಿನಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಒಬ್ಬ ಸಕ್ರಿಯ ವಾಲಂಟಿಯರ್ ಆಗಿದೆ. ನಮ್ಮ ಮಕ್ಕಳಿಗೂ ಅದು ಪರಿಚಯ ಆಗಬೇಕು, ಅವರಿಗೂ ಸರ್ಟಿಫಿಕೇಟ್ ಸಿಗಬೇಕು. ಮುಂದೊಂದು ದಿನ ಈ ಸರ್ಟಿಫಿಕೇಟ್ ಇಂದ ಅವರಿಗೆ ಒಂದು ಉದ್ಯೋಗ, ಅವರಿಗೆ ಉನ್ನತ ಶಿಕ್ಷಣ ಲಭಿಸಲಿ ಅನ್ನೋ ಉದ್ದೇಶದಿಂದ ಈ ರಾಷ್ಟ್ರೀಯ ಸೇವಾ ಯೋಜನೆ ಘಟಕವನ್ನು ನಮ್ಮ ಕಾಲೇಜಿಗೆ ತಂದ್ವಿ. ಈ ಘಟಕವನ್ನು ನಮ್ಮ ಕಾಲೇಜಿಗೆ ತರಲಿಕ್ಕೆ ಪ್ರಮುಖ ಕಾರಣಕರ್ತರು ಆದಂತಹ ಮೊದಲಿಗೆ ಬಸವರಾಜಪ್ಪ ಬಾಳೇರ್ ಸರ್ ಅವರು ಲೆಟರ್ ಅನ್ನ ಬೋರ್ಡಿಗೆ ಬರೆದು ಯೂನಿಟ್ ಅನ್ನ ಸ್ಯಾಂಕ್ಷನ್ ಮಾಡಲಿಕ್ಕೆ ಅವರು ಸಹಕರಿಸಿದ್ರು. ಅವರಿಗೆ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ. ಹಾಗೆಯೇ ಅದ ನಂತರ ಚಿತ್ತರಂಜನ್ ಸರ್ ಅವರು ಇನ್ಚಾರ್ಜ್ ವಹಿಸಿಕೊಂಡಾಗ ಅವರು ಕೂಡ ಸಾಕಷ್ಟು ನನಗೆ ಪ್ರೋತ್ಸಾಹ ನೀಡಿ ಈ ವರ್ಷ ಕ್ಯಾಂಪ್ ಮಾಡಬೇಕು ನಮ್ಮ ಕಾಲೇಜಿನ ಅಂತೇಳಿ ಅವರು ನನಗೆ ಸಹಕಾರ ಕೊಟ್ಟರು. ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಪ್ರಾಚಾರ್ಯರು ನನಗೆ ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಕ್ಯಾಂಪನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಮತ್ತೆ ನಾನು ವಿಶೇಷವಾಗಿ ಈ ಶಿಬಿರವನ್ನ ನಡೆಸಲಿಕ್ಕೆ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನಾನು ವಿಶೇಷವಾಗಿ ನೆನೆಸ್ಕೊಳ್ಳೇಬೇಕು. ನಾವು ಯಾವ ಊರಲ್ಲಿ ಕ್ಯಾಂಪ್ ನಡೆಸಬೇಕು ಅಂತೇಳಿ ಚರ್ಚೆಗಳು ನಡೆಸಿ ಹಳ್ಳಿಗಳನ್ನು ಭೇಟಿ ಮಾಡಿದಾಗ ಅಂತಿಮವಾಗಿ ನಮ್ಮ ಅಧ್ಯಕ್ಷರ ಗ್ರಾಮದಲ್ಲೇ ನಮಗೆ ಅದೃಷ್ಟವಶಾತ್ ಕ್ಯಾಂಪನ್ನು ನಡೆಸಲಿಕ್ಕೆ ಅವಕಾಶ ಸಿಕ್ತು. ರುದ್ರೇಶ್ ಅಣ್ಣ ಸರ್ ಅವರು, ಗಿರೀಶ್ ಅಣ್ಣವರು, ಕುಮಾರ್ ನಾಯ್ಕ ಅವರು, ನಾಗರಾಜ್ ಸೋಗಿಲ್ ಅವರು, ನಾಗರಾಜ್ ಮಾಸ್ಟ್ರು, ದಿವಂಗತ ಗಂಗಣ್ಣ ಮಾಸ್ಟ್ರು ಎಲ್ಲರೂ ಬಹಳ ಹೃದಯಪೂರ್ವಕವಾಗಿ ನಮಗೆ ಕ್ಯಾಂಪನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ತನುಮನ ಧನದಿಂದ ಅವರು ಸಹಕಾರ ಕೊಟ್ಟರು. ಗ್ರಾಮಸ್ಥರ ಸಹಕಾರವನ್ನ ನಾನು ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಮರೆಯೋದಿಲ್ಲ. ಪ್ರಥಮ ಕ್ಯಾಂಪೇ ಭಾಗಶಃ ಯಶಸ್ವಿ ಆಯಿತು ಅಂತ ನಾನು ಅನ್ಕೊಳ್ತೀನಿ ಸರ್. ಕಾರಣ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಸದಸ್ಯರ ಸಂಪೂರ್ಣ ಪ್ರೋತ್ಸಾಹ ಮತ್ತು ಸಹಕಾರ ಅಂತ ನಾನು ಯಾವತ್ತೂ ಭಾವಿಸ್ತೇನೆ. ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಈಗ ನಾನು ಕ್ಯಾಂಪಲ್ಲಿ ಸರ್ 5 ತಂಡಗಳನ್ನು ಮಾಡಿದ್ವಿ. ಆ ತಂಡದ ಪ್ರಕಾರ ಹೆಸರು ಕರಿತೀನಿ, ಲೀಡರ್ ಹೆಸರನ್ನ ಎಲ್ಲ ತಂಡದ ಸದಸ್ಯರು ಬಂದು ಸರ್ಟಿಫಿಕೇಟ್ ನ ತಗೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮೊದಲನೇದಾಗಿ ವಿಕ್ರಮಾದಿತ್ಯ ತಂಡ, ದಯಾನಂದ ಕೆಬಿ, ಯಶವಂತ, ಮದನ್ LH, ನಂದನ್ R, ವಿನೋದ M, ಸೌಂದರ್ಯ N, ಸುಧಿತಾ N, ದಿವ್ಯಾ, ಕಾರ್ತಿಕ್ ನಾಯ್ಕ್, ಸಹನಾ. ಈ ಪ್ರಶಸ್ತಿ ಪತ್ರವನ್ನು ಮೊದಲನೇದಾಗಿ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಶ್ರೀ ರುದ್ರೇಶಣ್ಣನವರು ಎಲ್ಲ ಮಕ್ಕಳಿಗೆ ವಿತರಿಸಬೇಕು ಅಂತ ನಾನು ಕೇಳ್ಕೊಳ್ತಿದ್ದೇನೆ. ದಯಾನಂದ ಫಸ್ಟ್ ಇಸ್ಕೊಂಡ್ಬಿಡಿ. ದಯಾನಂದ ಕೆಬಿ, ಯಶವಂತ, ಮದನ್ LH, ನಂದನ್ R, ವಿನೋದ M, ಸೌಂದರ್ಯ N, ಸುಧಿತಾ, ದಿವ್ಯಾ, ಕಾರ್ತಿಕ್ ನಾಯ್ಕ ಹಾಗೂ ಸಹನಾ. ವಿಕ್ರಮಾದಿತ್ಯ ತಂಡ ಎಂಬ ಹೆಸರಿನಲ್ಲಿ ಇವರು ಕ್ಯಾಂಪ್ ಅಲ್ಲಿ ಬಹಳ ಯಶಸ್ವಿಯಾಗಿ ಶ್ರಮದಾನವನ್ನು ಮಾಡುತ್ತಾರೆ. ಇವರೆಲ್ಲರಿಗೂ ನಾವು ಪ್ರೋತ್ಸಾಹವನ್ನ ಕೊಡೋಣ. ನಂತರದಲ್ಲಿ ಧನ್ಯವಾದಗಳು ಸರ್, ರುದ್ರೇಶಣ್ಣ ಸರ್ಗೆ ಧನ್ಯವಾದಗಳು.
ಜ್ಞಾನೇಶ್ ನಾಯ್ಕ್ ನಾಯಕತ್ವದಲ್ಲಿ ಇಮ್ಮಡಿ ಪುಲಿಕೇಶಿ ತಂಡ ಜ್ಞಾನೇಶ್ ನಾಯ್ಕ್, ಕಿಶನ್ ಎಂಎಂ, ಮೋಹನ್ ಎಸ್ಎಂ, ಭಾರತಿ ಎಂ, ಸ್ವಾತಿ ಎಸ್, ಸಿಂಚನ, ನಾಗರಾಜ್ ನಾಯ್ಕ ಸಿ, ಮಣಿಕಂಠ, ಹರ್ಷಿತ್ ಆರ್, ರೂಪ ವಿ. ಈ ಪ್ರಮಾಣ ಪತ್ರಗಳನ್ನ ಸನ್ಮಾನ್ಯ ಶ್ರೀ ಗಿರೀಶ್ ಸರ್ ಅವರು ಹಾಗೂ ನಾಗರಾಜ್ ಮಾಸ್ಟರ್ ಅವರು ಇಬ್ಬರು ಕೂಡ ವಿತರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಮ್ಮಡಿ ಪುಲಿಕೇಶಿ ತಂಡದಿಂದ ಉತ್ತಮ ಕಾರ್ಯ ಆಗಿದೆ ಕ್ಯಾಂಪ್ನಲ್ಲಿ. ಅವರಿಗೂ ಕೂಡ ನಾವು NSS ಚಪ್ಪಾಳೆಗಳನ್ನ ಚರ್ಚೋಣ. ನಂತರದ ತಂಡ ಶ್ರೀಕೃಷ್ಣ ದೇವರಾಯ ತಂಡ ನಾಗರಾಜ್ ಸರ್ ಹಾಗೂ ಗಿರೀಶ್ ಸರ್ ಅವರಿಗೆ ಧನ್ಯವಾದಗಳು. ಶ್ರೀಕೃಷ್ಣ ದೇವರಾಯ ತಂಡ ಮಾಲತೇಶ ಎಂ, ಲಕ್ಷ್ಮಿ, ರೇಷ್ಮಾ, ಇಂದು, ರಕ್ಷಿತಾ ಎಂ, ನಾಗೇಶ ಸಿ, ಆದಿತ್ಯ ಎಂ, ಗಗನ್ ಬಿ, ಯಶವಂತ್ ಎಂಎಲ್, ಸೂರಜ್ ವೈ. ಈ ತಂಡದ ನಾಯಕತ್ವವನ್ನ ಮಾಲ್ತೇಶ ವಹಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ಕ್ಯಾಂಪಲ್ಲಿ ಎಲ್ಲಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾನೆ. ಮಾಲ್ತೇಶ ಹಾಗೂ ಅವರ ತಂಡಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಪ್ರಶಸ್ತಿ ವಿತರಣೆಯನ್ನ ಸನ್ಮಾನ್ಯ ನಮ್ಮ ಪ್ರಾಚಾರ್ಯರು ಹಾಗೂ ಮತ್ತು ಚಿತ್ರರಂಜನ್ ಸರ್ ಹಾಗೂ ಬಾಳೇರ್ ಸರ್ ಅವರು ವಿತರಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸ್ವಲ್ಪ ಎಕ್ಸೈಟ್ಮೆಂಟ್ ಇದ್ರಲ್ಲ ಸೆಂಟ್ರಿಗೆ ಹಾಂ